ಹಾಯ್ ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಜನತೆಗೆ ಸ್ವಾಗತ ಶ್ಯಾಡೋಸ್ ಕಿಚನ್ ಚಾನಲ್ಗೆ. ನಾವು ಇವತ್ತು ನೋಡ್ಕೋಗ್ತಾ ಇರೋದು ಸಾಬುದಾನ ವಡೆ. ಸಾಬುದಾನ ಅಂದರೆ ಸಬ್ಬಕ್ಕಿ ನಮ್ಮ ಕನ್ನಡ ಭಾಷೆಯಲ್ಲಿ, ಅದು ಮತ್ತು ಬೇಯಿಸಿರೋ ಆಲೂಗಡ್ಡೆ, ಹಾಗೆ ಮತ್ತೊಂದು ಇಂಗ್ರೀಡಿಯೆಂಟ್ ಬಂದು ಕಡಲೆ ಬೀಜ. ಇವು ಮೂರನ್ನು ಸೇರಿ, ಜಾಸ್ತಿ ಪ್ರಮಾಣದಲ್ಲಿ ಇವು ಮೂರು ಇರ್ತವೆ, ಅದನ್ನು ಸೇರಿ ಮಾಡುವಂಥ ಯಮ್ಮಿಯಸ್ಟ್ ಬೋಂಡಾ ವಡೆ ಏನು ಬೇಕಾದ್ರೂ ಕರಿಬೋದು. ಆದರೆ ಇದು ಸಾಬುದಾನ ವಡೆ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್, ಇವು ಮೂರು ಬೇಕು. ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಜೀರಿಗೆ, ಖಾರ ಪುಡಿ, ಇಷ್ಟಿದ್ರೆ ಸಾಕು ನೋಡಿ. ಬೇಯಿಸೋದಕ್ಕೆ ಎಣ್ಣೆ, ಇದಿಷ್ಟಿಟ್ಬಿಟ್ರೆ ಸಾಬುದಾನ ವಡೆ ಮಾಡೋದು ಭಾಳ ಈಸಿ. ಇಲ್ಲೇನು ಮಾಡಿದ್ದೀನಿ ಅಂದರೆ, ಇದು ಚಿಲ್ಲಿ ಪೌಡರು ತೋರಿಸ್ತಾ ಇರೋದು. ಬೇಯಿಸಿರೋ ಆಲೂಗಡ್ಡೆನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಬೇಕು. ಆಮೇಲೆ ಗ್ರೌಂಡ್ ನಟ್, ಕಡಲೆ ಬೀಜನ ಚೆನ್ನಾಗಿ ಹುರಿದು ಸೀಸಬಾರ್ದು. ಸೀದಲ್ಲಿ ಚೆನ್ನಾಗಿ ಹುರಿದಿಟ್ಕೊಂಡು ಅದನ್ನು ರಫಾಗಿ ಪುಡಿ ಮಾಡ್ಕೋಬೇಕು. ತುಂಬ ಸಾಫ್ಟ್ ಪುಡಿ ಮಾಡಬಾರ್ದು, ರಫಾಗಿ ಪುಡಿ ಮಾಡಿಕೊಂಡು, ಆಮೇಲೆ ಇವಾಗ ನೋಡ್ತಿದ್ದಂಗೆ ನಾನು ಸ್ಮ್ಯಾಶ್ ಮಾಡಿದೆ ಆಲೂಗಡ್ಡೆನ. ಅದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕೊಬೋದು, ಸ್ವಲ್ಪ ಕಟ್ ಮಾಡಿಕೊಂಡು. ಈಗ ಕೊತ್ತಂಬರಿ ಸೊಪ್ಪು ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನಾನು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆ ಬೀಜದ ಪುಡಿ, ಸಾಬುದಾನ. ಇದು ಪ್ರಮಾಣ ನಾನು ವಿಡಿಯೋನಲ್ಲಿ ಹೇಳ್ತೀನಿ. ಸಾಬುದಾನ ನೀವು 1 ಕಪ್ಪು ನೆನೆ ಇಟ್ಕೊಂಡ್ರೆ 2 ಕಪ್ಪಷ್ಟು ಕಡಲೆ ಬೀಜ ಹಾಕ್ಕೊಬೇಕಾಗತ್ತೆ. ಆ ಥರ ರೇಷಿಯೋ ಅಲ್ಲಿ ಮಾಡ್ಕೊಬೇಕು. ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋದು, ಏನೂ ಇಲ್ಲ, ಇಷ್ಟೇ ಸಿಂಪಲ್ಲು. ಬಟ್ ಇದನ್ನೆಲ್ಲ ಮಾಡಬೇಕು ಅಂದರೆ ಮಿನಿಮಮ್ ಒಂದು 1 ಅವರ್ ಆದರೂ ಹೋಗ್ಬಿಡುತ್ತೆ, ಆಯಿತಾ. ಬಟ್ ಸಾಬುದಾನ ಆ್ಯಕ್ಚುಲಾಗಿ ಮಿನಿಮಮ್ 4ರಿಂದ 5 ಅವರು ನೆನೆ ಇಟ್ಕೊಂಡ್ಬಿರ್ಬೇಕು. ಇಲ್ಲಾಂದರೆ ಮಧ್ಯೆ ಅದು ಗಟ್ಟಿಯಾಗಿ ಉಳ್ಕೊಂಡಿರುತ್ತೆ. ಗಟ್ಟಿಯಾಗಿ ಉಳ್ಕೊಂಡಾಗ ಬೇಯಿಸಿದರೆ ಅಲ್ಲಿಗೆ ಹಾಗೆ ಒಳ್ಳೆ ಕಲ್ಲು ಥರ ಸಿಗುತ್ತೆ. ಅದು ತಿನ್ಬೋದು, ಆದರೆ ಹೊಟ್ಟೆ ಕೆಡ್ಬೋದು ಎಲ್ಲ. ಹಂಗಾಗಿ ಒಂದು ಮಿನಿಮಮ್ 5 hours ನೆನೆ ಇಟ್ಕೊಬೇಕು. ಆಮೇಲೆ ನೋಡಿ ಸೂಪರಾಗುತ್ತೆ. ನಾನಿಲ್ಲಿ ಮಾಡೋವಾಗ ಯಾರೋ ರಿಲೇಟಿವ್ ಬಂದಿದ್ರು ಅಂಥೇಳಿ ಅರ್ಜೆಂಟಿಗೆ ಮಾಡಿದ್ದಕ್ಕೆ ಒಂದು 2.5 hour ಅಷ್ಟೇ ನೆನೆ ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಹಿಂಗೆ ಗಟ್ಟಿಯಾಗಿ ಆಗಿತ್ತು. ಆ ಲೆವೆಲಿಗೆ ಬಂದಿರಲಿಲ್ಲ. ಭಾಳ ಸಲ ಮಾಡ್ತಿರ್ತೀವಿ, ಬಟ್ ಈ ಸಲ ಗಟ್ಟಿಯಾಗ್ಬಿಟ್ಟಿತ್ತು. ಸೊ ಹಿಂಗೆ ಮಾಮೂಲಿ ನಾರ್ಮಲ್ ಮಸಾಲೆ ವಡೆ ಮಾಡ್ತೀವಲ್ಲ, ಆ ಥರನೇ ಕೈಯಲ್ಲೇ ಇದು ಮಾಡ್ಕೊಬೋದು. ಚಪಾತಿ ಆಕಾರ ಮಾಡಿಕೊಂಡು, ಇಲ್ಲ ಉಂಡೆ ಆದರೂ ಮಾಡ್ಕೊಬೋದು. ಚಪಾತಿ ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ. ಇದು ತುಂಬ ಚೆನ್ನಾಗಾಗಿತ್ತು. ಮುರಿದ್ರೆ ಒಳಗಡೆ ಫ್ಲಫಿನೆಸ್ ಬಂದಿತ್ತು, ಸಾಫ್ಟಾಗಿತ್ತು ತುಂಬಾ. ಈಗ ಬಾಣಲೆ ಇಟ್ಕೊಂಡು ಎಣ್ಣೆ ಕಾದ ಮೇಲೆ ಬಿಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಬೋದು. ಸಿಮ್ಮು ಬೇಡ, ಹೈನೂ ಬೇಡ. ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಬಿಟ್ರೆ ಎಣ್ಣೆ ಎಲ್ಲ ಹೀರ್ಕೊಂಡ್ಬಿಡುತ್ತೆ. ಯಾವ ಪದಾರ್ಥ ಹಾಕ್ಕೊಂಡು ಬೇಯಿಸೋಕೆ ಹೋದರೂ ಅದೇ. ಫುಲ್ಲಲ್ಲಿ ಇಟ್ಕೊಂಡು ಮಾಡಿದ್ರೆ ಮೇಲೆಲ್ಲ ಬೆಂದೋಗಿರುತ್ತೆ, ಸೀದೋಗ್ಬಿಡುತ್ತೆ, ಒಳಗೆ ಬೆಂದಿರಲ್ಲ. ಇದೇ ನಾನು ಟ್ರೈ ಮಾಡಿ, ಎಲ್ಲರೂ ಎಂಜಾಯ್ ಮಾಡಿ.